ಜೈ ಶ್ರೀರಾಮ್. ಜೈ ಶ್ರೀರಾಮ್. Never break, always fight, never quit, do it right. ವಾರಣಾಸಿಯಿಂದ ಅಯೋಧ್ಯೆಗೆ ಸ್ಲೀಪರ್ ಬಸ್ ಒಳಗೆ ಬಂದೆ ಅರ್ಲಿ ಮಾರ್ನಿಂಗ್. ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ ರಾಮ ಮಂದಿರ ಎಂಟ್ರೆನ್ಸ್. ರಾಮ ಮಂದಿರ ಸಮೀಪ ಯಾವುದಾದ್ರೂ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡು ಕೇಸಿ ಸೊ ನಮ್ಮ ಫ್ಯಾಮ್ಲಿನ ಅಲ್ಲೇ ಸ್ಟೇ ಮಾಡಿಸಿ ನೆಕ್ಸ್ಟ್ ರಾಮ ಮಂದಿರ ನಾವು ವಿಸಿಟ್ ಮಾಡಕ್ಕೆ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಹನುಮಾನ್ ಗಡಿನೂ ವಿಸಿಟ್ ಮಾಡ್ತೀನಿ. ಸೊ ಎಲ್ಲ ಪ್ರತಿಯೊಂದು ಪ್ಲೇಸ್ ನಿಮಗೆ ತೋರಿಸ್ತೀನಿ, ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. I just wanna be greatness. I just wanna be greatness. I just wanna be greatness. ಇದು ಅಯೋಧ್ಯೆಯ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಹನುಮಾನ್ ಗಡಿ. ಗಡಿ ಎಂದರೆ ಕೀಲೆ ಅಥವಾ ಕೋಟೆ. ಶ್ರದ್ಧಾ ಮತ್ತು ಭಕ್ತಿಯಿಂದ ತುಂಬಿದ ಈ ಸ್ಥಳವು ಶ್ರೀ ಹನುಮಂತನಿಗೆ ಸಮರ್ಪಿತವಾದ ಪವಿತ್ರ ದೇವಾಲಯವಾಗಿದೆ. ಇಲ್ಲಿನ ಇತಿಹಾಸ ಬಹು ಪ್ರಸಿದ್ಧ. ರಾಮಾಯಣದ ಕಾಲದಲ್ಲಿ ಶ್ರೀ ಹನುಮಂತನು ರಾಮನ ಭದ್ರತೆಗೆ ನೇಮಕಗೊಂಡು ಈ ಸ್ಥಳದಲ್ಲಿ ವಾಸವಿದ್ದನಂತೆ. ಆದ್ದರಿಂದಲೇ ಈ ಗಡಿಯು ಭಕ್ತರಲ್ಲಿ ಅಪಾರ ಭಕ್ತಿ ಮತ್ತು ಗೌರವವನ್ನು ಪಡೆದಿದೆ. ಮೇಲೆ ಇರುವ ದೇವಾಲಯವನ್ನು ತಲುಪಬೇಕಾದರೆ ಸುಮಾರು 70 ಮೆಟ್ರೋವನ್ನು ಏರಬೇಕಾಗುತ್ತದೆ. ಈ ಮೆಟ್ರೋವನ್ನು ಏರುತ್ತಿರುವಾಗಲೇ ಭಕ್ತಿಯಲ್ಲಿ ಮನಸ್ಸು ತೊಡಗಿಸುತ್ತದೆ. ಭಕ್ತರು ಜೈ ಹನುಮಾನ್ ಎಂದು ಘೋಷಿಸುತ್ತಾ ಹೂವಿನ ತಟ್ಟೆಗಳೊಂದಿಗೆ ಮೆಟ್ಟಿಲುಗಳನ್ನು ಏರುತ್ತಿರುವ ದೃಶ್ಯಗಳು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಪ್ರತಿದಿನ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಭಕ್ತರಲ್ಲಿ ಬಹಳೊಂದು ಜಾಗೃತಿ ಇರುತ್ತದೆ. ಆರತಿಯ ಸಂದರ್ಭದಲ್ಲಿ ಗಂಟೆಯ ಧ್ವನಿ, ಧೂಪದ ಸುಗಂಧ, ಭಕ್ತರ ಧ್ವನಿಗಳು ಎಲ್ಲ ಸೇರಿ ದೇವಮಯ ವಾತಾವರಣ ನಿರ್ಮಾಣವಾಗಿರುತ್ತದೆ. ಇಲ್ಲಿನ ಬಾಗಿಲು ಭುಜಬಲದ ಸಂಕೇತವಾಗಿ ಹನುಮಂತನ ರೂಪಗಳಿಂದ ಅಲಂಕರಿಸಲಾಗಿದೆ. ದೇವಾಲಯದ ಬದಿಯಲ್ಲಿ ಹೂ, ತುಳಸಿ, ಕರ್ಪೂರ ಹಚ್ಚಿದ ತಟ್ಟೆಗಳೊಂದಿಗೆ ನಿಂತಿರುವ ಭಕ್ತರು ಎಲ್ಲರೂ ಕಣ್ಣುಗಳಲ್ಲಿ ಒಂದೇ ಪ್ರಾರ್ಥನೆ, ಅದೇ ಶಕ್ತಿ, ಶಾಂತಿ ಮತ್ತು ಶ್ರದ್ಧೆ. ದೇವಾಲಯದ ಒಳಗಡೆ ಇಲ್ಲಿ ಶ್ರೀರಾಮಚಂದ್ರನ, ಸೀತಾಮಾತೆಯ, ಲಕ್ಷ್ಮಣ ಮೂರ್ತಿಗಳೊಂದಿಗೆ ಹನುಮಂತನನ್ನು ಆರಾಧಿಸುವ ಮಂಟಪ ಇದೆ. ಈ ದೇವಾಲಯದಲ್ಲಿ ಪಂಚಮುಖಿ ಹನುಮಂತನ ರೂಪ ಕೂಡ ಕಾಣಿಸುತ್ತದೆ. ಇಲ್ಲಿ ಆರತಿಯಲ್ಲಿ ಭಾಗವಹಿಸಿದರೆ ಮನಸ್ಸು ಒಂದು ಕ್ಷಣ ಎಲ್ಲಾ ಚಿಂತೆಗಳನ್ನು ಮರೆತು ಭಕ್ತಿಯಲ್ಲಿ ಲೀನವಾಗುತ್ತದೆ. ಈಗ ನೋಡ್ತಾ ಇದ್ದೀರಲ್ಲ, ಗೋಡೆಗಳ ಮೇಲೆ ಬರೆದಿರುವ ಶ್ಲೋಕಗಳು ಮುಖ್ಯವಾಗಿ ನಾವು ಎಲ್ಲೆಲ್ಲೂ ನೋಡಬಹುದಾದ ಶಬ್ದ ಹನುಮತೇ ನಮಃ. ಇವು ಕೇವಲ ಬರಹಗಳಲ್ಲ, ಇವು ಭಕ್ತರ ಹೃದಯದಲ್ಲಿ ನಾಟಿದ ನಂಬಿಕೆಯ ರೂಪವಾಗಿದೆ. ಪ್ರತಿಯೊಂದು ನಾಮ, ಪ್ರತಿಯೊಂದು ಶಬ್ದ ಹನುಮಂತನ ಭಕ್ತಿ, ರಾಮನ ಸ್ಮರಣೆ ಎಲ್ಲವನ್ನೂ ಒಂದೆಡೆ ಸರಿಯಾಗಿ ತೋರಿಸುತ್ತದೆ. ಮೊದಲು ನಾವು ಹನುಮಾನ್ ಗರಿಯ ದರ್ಶನವನ್ನು ಮುಗಿಸ್ಕೊಂಡು ರಾಮ ಮಂದಿರ ಕಡೆ ಹೊರಟಿದ್ದು. ಈ ಊರಿನ ಸಂರಕ್ಷಣೆ ಮಾಡುವುದು ಹನುಮಾನ್ ಗರಿ. ನಾವೀಗ ಅಯೋಧ್ಯೆ ಕಡೆ ಹೋಗ್ತಾ ಇದ್ವಿ, ಶ್ರೀರಾಮನ ಜನ್ಮಭೂಮಿ ರಾಮ ಮಂದಿರ. ಮನಸ್ಸಿನಲ್ಲಿ ಮೂಡುವುದು ಒಂದೇ ಒಂದು ನಾಮ, ಶ್ರೀರಾಮ. ಸೂರ್ಯನಂತೆ ಪ್ರಕಾಶಮಾನವಾಗಿರುವ ರಾಮನ ದರ್ಶನಕ್ಕೆ ಹೋಗುವ ದಾರಿ ಇದು. ಇದು ಕೇವಲ ದಾರಿ ಅಲ್ಲ, ಯುಗ ಯುಗಾಂತರಗಳ ಶ್ರದ್ಧೆಯ ಪಥ. ಇಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆ ಒಂದು ನಮನ. ಹೃದಯದಲ್ಲಿ ಜಪ ನಡೆಯುತ್ತಾ ಇರುತ್ತದೆ, ಅದೇ ಶ್ರೀರಾಮ ರಾಮ ಜಯ ರಾಮ ಜಯ ಜಯ ರಾಮ. ಸುಮ್ಮನೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಇದ್ರೆ ಡಿಪಾಸಿಟ್ ಮಾಡಬೇಕು. ಡಿಪಾಸಿಟ್ ಅಂದರೆ ಈ ಲಾಕರಲ್ಲಿ ನೀವು ಎಲ್ಲ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ನ ಸಬ್ಮಿಟ್ ಮಾಡಿ ರಾಮ ಮಂದಿರ ಒಳಗಡೆ ಹೋಗಬೇಕು. ಹಾಗೂ ಸ್ಲಿಪ್ಪರ್ಸ್ನ ಇಲ್ಲಿ ಸಿಸ್ಟಮ್ ಮಾಡಿದಾರೆ. ಒಂದು ಅಲ್ಲಿ ಎಲ್ಲ ಲಾಕರ್ ಸಿಸ್ಟಮ್ ಅಲ್ಲಿ ನಿಮಗೆ ಡಿಪಾಸಿಟ್ ಮಾಡಬೇಕು ಪ್ರತಿಯೊಂದು ಐಟಮ್ಸ್ನ. ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಅಲೋ ಮಾಡ್ತಾರೆ ರಾಮ ಮಂದಿರ ಒಳಗಡೆ ಹೋಗಕ್ಕೆ. ಶ್ರೀರಾಮನ ಜನ್ಮಸ್ಥಳದ ಕುರಿತು ಶತಮಾನಗಳ ಇತಿಹಾಸವಿದೆ. ಕಾಲಕಾಲದಲ್ಲಿ ಈ ಸ್ಥಳ ವಿವಾದದ ಕೇಂದ್ರವಾಗಿತ್ತು. ಹಲವು ದಶಕಗಳ ನ್ಯಾಯಾಂಗದ ಹೋರಾಟದ ಬಳಿಕ 2019ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ನೀಡಿತು. ಈ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕೆಂದು. ಈ ತೀರ್ಪು ನಂತರ ರಾಮ ಮಂದಿರ ನಿರ್ಮಾಣ ಕಾರ್ಯ ಶ್ರಮದೊಂದಿಗೆ ಪ್ರಾರಂಭವಾಯಿತು. 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂಮಿ ಪೂಜೆ ನೆರವೇರಿಸಿ ಇತಿಹಾಸದ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದರು. ಇಂದು ರಾಮ ಮಂದಿರವು ತೀರ್ಥಯಾತ್ರೆಯಾಗಿ ಒಂದು ಪ್ರಮುಖ ಸ್ಥಳವಾಗಿದೆ. ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ರಾಮನ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಶ್ರದ್ಧೆ, ಧರ್ಮ ಹಾಗೂ ಭಾರತೀಯ ಸಂಸ್ಕೃತಿಯ ಬಲವನ್ನು ಸಾರುವ ದೇವಾಲಯವಾಗಿದೆ. ಶ್ರೀರಾಮ ಮಂದಿರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ನೀವು ದರ್ಶನ ಮಾಡ್ಕೊಳ್ಳಿ. ಅಯೋಧ್ಯೆಯ ಶ್ರೀರಾಮ ಮಂದಿರ ಇದು ಒಂದು ದೇವಾಲಯವಲ್ಲ, ಇದು ಭಾರತೀಯರ ಮನಸ್ಸಿನ ಭಕ್ತಿ, ನಂಬಿಕೆ ಮತ್ತು ಐತಿಹಾಸಿಕ ಪ್ರೇಮದ ಸಂಕೇತವಾಗಿದೆ. ರಾಮ್ ರಾಮ್. ಈ ಅಯೋಧ್ಯೆ ರಾಮ ಮಂದಿರ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೂ ಕಳಿಸ್ರಿ. ಇದೇ ಥರ ಇನ್ನೂ ವಿಡಿಯೋನ ಮಾಡ್ತಾ ಇರ್ತೀನಿ.
ಸೊ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕು ನನಗೆ ಮೋಟಿವೇಟ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಮೀಟ್ ಯು ನೆಕ್ಸ್ಟ್ ವಿಡಿಯೋ.